ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನೀವು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಕಡೆ ದಿಶಾಗೆ ಅನ್ನಿಸ್ತಾ ಇರುತ್ತೆ, ಹೇಗಾದರೂ ಮಾಡಿ ನಾನು ಹಸ್ಬೆಂಡ್ಗೆ ಎಲ್ಲ ಸತ್ಯನೂ ಕೂಡ ಹೇಳಿಬಿಡಬೇಕು. ಈ ರೀತಿ ನಾನು ಎಷ್ಟು ಸತ್ಯನ ಕೂಡ ಮುಚ್ಚಿಡೋದಕ್ಕೆ ಆಗುತ್ತೆ, ಇಲ್ಲ ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ. ಅದು ಅಲ್ಲದೆ ಹಸ್ಬೆಂಡ್ ಅವರು ದಿಶಾನ ಹಚ್ಕೊಳ್ಳೋದಕ್ಕೆ ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಅವರು ದಿಶಾನ ಇಷ್ಟಪಟ್ಟು ದೀಪನ ಮರೆತುಬಿಟ್ರೆ ಏನು ಮಾಡೋದು? ರಿಯಾಲಿಟಿನ ನಾನು ಹೇಳಬೇಕಲ್ವಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಇರ್ತಾರೆ. ಈ ಕಡೆ ಫಂಕ್ಷನ್ಗೆ ಕೂಡ ಹೊರಟಿರ್ತಾರೆ. ಅಲ್ಲಿ ಚಿರು ಅವರು ಹೇಗಾದರೂ ಮಾಡಿ ನಾನು ದೀಪ ಅವ್ರ ಕೈಲಿ ಬಾಯಿ ಬಿಡಿಸ್ಲೇಬೇಕು ಸತ್ಯನ. ನನಗೆ ಆಲ್ರೆಡಿ ಸತ್ಯ ಗೊತ್ತಾಗಿದೆ, ಆದರೆ ಆ ಸತ್ಯ ದೀಪ ಅವ್ರ ಹತ್ರ ನಾನು ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಒಂದು ಪ್ಲ್ಯಾನನ್ನು ಕೂಡ ಎಕ್ಸಿಕ್ಯೂಟ್ ಮಾಡ್ತಾರೆ. ಅಲ್ಲಿ ಇದ್ದಿದ್ದು ಡ್ಯಾನ್ಸರ್ ಜೊತೆ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಇದನ್ನು ನೋಡಿ ತುಂಬಾ ಜಲಸ್ ಫೀಲ್ ಆಗ್ತಾ ಇರುತ್ತೆ ದಿಶಾಗೆ. ಹಾಗೆ ಇದನ್ನು ನೋಡಿ ತುಂಬಾ ಕೋಪ ಕೂಡ ಬರ್ತಾ ಇರುತ್ತೆ. ಅದ್ರ ಸೌಂದರ್ಯಗೆ ಮಾತ್ರ ತುಂಬಾ ಖುಷಿ ಆಗ್ತಾ ಇರುತ್ತೆ. ಬೇಕು ಅಂತಲೇ ಅವ್ರು ಈ ರೀತಿ ಕೂಡ ಹೇಳಿ ಮಾಡಿಸ್ತಾ ಇರ್ತಾರೆ. ಹಾಗೆ ತುಂಬ ಖುಷಿ ಕೂಡ ಪಡ್ತಾ ಇರ್ತಾರೆ. ಹಾಗೆ ಸೌಂದರ್ಯಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಚಿರು ಹಾಗೆ ದಿಶಾ ಇಬ್ಬರು ಕೂಡ ಒಂದಾಗ್ತಾ ಇದ್ದಾರೆ. ದೀಪ ಅನ್ನೋದನ್ನ ಮರೆತುಬಿಟ್ಟಿದ್ದಾನೆ ಚಿರು, ಅದಕ್ಕೋಸ್ಕರ ಈ ರೀತಿ ಆಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಬೆಳಿಗ್ಗೆ ನೋಡಿದ್ರೆ ಒಂದೇ ರೂಮ್ನಲ್ಲಿ ಕೂಡ ಮಲ್ಕೊಂಡಿದ್ದಾರೆ, ಹಾಗೆ ಲೇಟಾಗಿ ಕೂಡ ಎದ್ದಿದ್ದಾರೆ. ಇಬ್ಬರು ಕೂಡ ಜೊತೆಗೆ ಮಲಗಿದ್ದಾರೆ. ಅಕಸ್ಮಾತ್ ಏನಾದರೂ ಇವರು ಇಬ್ಬರು ಕೂಡ ಸಂಸಾರ ಶುರು ಮಾಡಿ ಮಕ್ಕಳು ಮಾಡ್ಕೊಂಡ್ಬಿಟ್ರೆ ಏನು ಮಾಡೋದು? ನನಗೆ ಆ ಮನೆಯಲ್ಲಿ ಬೆಲೆನೂ ಕೂಡ ಇರೋದಿಲ್ಲ. ನಾನು ಆಲ್ರೆಡಿ ಶಪಥ ಕೂಡ ಮಾಡಿದ್ದೀನಿ, ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತೊಟ್ಟಿಲು ಶಾಸ್ತ್ರ ಆಗಬಾರ್ದು, ತೊಟ್ಟಿಲು ಕೂಡ ಯಾರು ಕೂಡ ಕಟ್ಟಲೇಬಾರ್ದು. ಅದಕ್ಕೆ ಈ ನಿರ್ಧಾರ ಮಾಡಿದ್ದೀನಿ. ನಾನು ಅಂದ್ಕೊಂಡಿದ್ದೆ ದಿಶಾಗೆ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳು ಆಗೋದಿಲ್ಲ, ದಿಶಾ ಚಿರು ಇಬ್ಬರು ಕೂಡ ಒಟ್ಟಿಗೆ ಸೇರೋದಿಲ್ಲ ಅಂತ ಅಂದ್ಬಿಟ್ಟು. ಆದರೆ ನನ್ನ ಪ್ಲ್ಯಾನ್ ಎಲ್ಲ ಕೂಡ ಉಲ್ಟಾ ಆಗ್ತಾ ಇದೆ. ಆ ದಿಶಾ ಎಲ್ಲನೂ ಕೂಡ ಹಾಳು ಮಾಡ್ತಾ ಇದ್ದಾಳೆ. ಮನೆಯಲ್ಲಿ ಎಲ್ಲರೂ ಕೂಡ ದಿಶಾ ದಿಶಾ ಅಂತಲೇ ಸಾಯ್ತಾ ಇದ್ದಾರೆ. ಈ ಚಿರು ಕೂಡ ಯಾವಾಗಲೂ ಕೂಡ ದಿಶಾನ ಅಂಟ್ಕೊಂಡೇ ಇರ್ತಾನೆ. ಅದಕ್ಕೆ ಈ ರೀತಿ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆದರೆ ದೀಪ ತುಂಬಾ ಬುದ್ಧಿವಂತೆ ಹುಡುಗಿ ಆಗಿರೋದ್ರಿಂದ ದೀಪ ಇಲ್ಲ ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಚಿರು ಅವರು ಇಲ್ಲ ದೀಪ ಅವರೇ, ನೀವೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ಬನ್ನಿ ಡ್ಯಾನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಡ್ಯಾನ್ಸ್ ಮಾಡಿಸ್ತಾ ಇರ್ತಾರೆ. ಈ ಕಡೆ ದಿಶಾ ಮಾತ್ರ ಸೌಂದರ್ಯನ ನೋಡಿ ಉರ್ಸ್ಕೊಳ್ತಾ ಇರ್ತಾರೆ. ಏಕೆ ಅಂತ ಅಂದರೆ ಅವರೇ ಬೇಕು ಅಂತ ಇದನ್ನೆಲ್ಲ ಕೂಡ ಮಾಡ್ತಾಯಿದ್ರು. ಇವಾಗ ಹಸ್ಬೆಂಡ್ ನಾನು ಡ್ಯಾನ್ಸ್ ಆಡ್ತಾ ಇದ್ದೀವಿ, ನೋಡಿಕೊಂಡು ಉಟ್ಕೊಂಡು ಸಾಯ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಸೌಂದರ್ಯಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಈ ಚಿರುಗೆ ಏನು ಮಾಡಲಿ, ನನ್ನ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ವಲ್ಲ, ಇಲ್ಲ ಈ ರೀತಿಯೆಲ್ಲ ಆಗೋದಕ್ಕೆ ಬಿಡಲೇಬಾರ್ದು, ಹೇಗಾದರೂ ಮಾಡಿ ಇದನ್ನೆಲ್ಲನೂ ನಾನು ಕಂಟ್ರೋಲ್ಗೆ ತೊಗೊಳ್ಳೇಬೇಕು, ಮತ್ತು ಆ ಮನೆ ಎಲ್ಲನೂ ಕೂಡ ನನ್ನ ಕಂಟ್ರೋಲ್ಗೆ ಬರಲೇಬೇಕು ಅಂತ ಅಂದ್ಬಿಟ್ಟು ಸೌಂದರ್ಯ ಅವರು ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಈ ಕಡೆ ಚಿರು ಅವ್ರು ಬಂದ್ಬಿಟ್ಟು ಏನು ರೀ ದಿಶಾ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರಲ್ರಿ ಅಂತ ಅಂದ್ಬಿಟ್ಟು ಹೇಳಿದಾಗ ಎಲ್ಲರೂ ಕೂಡ ಕ್ಲಾಪ್ಸ್ ಕೂಡ ಹಾಕ್ತಾ ಇರ್ತಾರೆ. ನೀವಿಬ್ಬರು ತುಂಬಾ ಒಳ್ಳೆ ಪೇರ್ ಅಂತ ಕೂಡ ಹೇಳ್ತಾರೆ. ಸೌಂದರ್ಯಗೆ ಉರ್ಕೊಳ್ತಾ ಇರ್ತಾರೆ. ಆದರೆ ದೀಪ ಮಾತ್ರ ಇಲ್ಲ ಈ ರೀತಿ ನಿಮ್ಗೆ ಆಗಲೇಬೇಕು, ಹಸ್ಬೆಂಡ್ ನಾನು ಜೊತೆಗಿರಬಾರ್ದು ಅಂತ ಅಂದ್ಬಿಟ್ಟು ಏನಾದರೂ ಪ್ಲ್ಯಾನ್ ಮಾಡ್ತೀರಾ, ಇವಾಗ ನೋಡಿ ಹೇಗಾಯಿತು ಅಂತ ಅಂದ್ಬಿಟ್ಟು ಕಣ್ಸನೆಯಲ್ಲೇ ಹೇಳ್ತಾ ಇರ್ತಾರೆ. ಆದರೆ ಸೌಂದರ್ಯ ಅಲ್ಲಿ ಕೆಟ್ಟ ಮುಖವನ್ನು ಹಾಕ್ಕೊಂಡು ಮನೆಗೆ ಹೊರಟು ಬರ್ತಾರೆ. ಮನೆಗೆ ಬಂದಿದ ತಕ್ಷಣ ಸೌಂದರ್ಯ ತುಂಬಾ ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಇರ್ತಾರೆ. ಅಲ್ಲ ಯಾಕೆ ಹೀಗಾಗ್ತಾ ಇದೆ, ಈ ಚಿರು ಯಾಕೆ ಈ ಥರ ಅದ್ಗೆಟ್ಟೋಗ್ತಾ ಇದ್ದಾನೆ, ಆ ದಿಶಾ ಸೆರ್ಗಿ ಹಿಡ್ಕೊಂಡು ಓಡಾಡ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಇಲ್ಲ ಇನ್ನು ಮುಂದೆ ನಾನು ಸುಮ್ಮನೆ ಕೂರೋದು ತಪ್ಪನೇ ಆಗ್ಬಿಡುತ್ತೆ. ಏಕೆ ಅಂತ ಅಂದರೆ ನಾನು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀನಿ ದಿಶಾನ. ಅವಳು ನಾನು ನೋಡಿದ ಹಾಗಲ್ಲ ಡಬಲ್ ಮುಖ ಹಾಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಇಲ್ಲ ಚಿರುನ ಅವಳಿಂದ ನಾನು ದೂರ ಮಾಡೇ ಮಾಡ್ತೀನಿ, ಈ ಮನೆಗೆ ನಾನು ತೊಟ್ಲು ಕಟ್ಟೋದಕ್ಕೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮೊದಲು ನಾನು ಹೇಗಾದರೂ ಮಾಡಿ ಅವರಿಬ್ಬರು ದೂರ ದೂರ ಮಲ್ಕೊಳ್ಳೋ ಹಾಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಈ ಕಡೆ ದೀಪ ತುಂಬಾ ಖುಷಿ ಪಡ್ತಾ ಇರ್ತಾರೆ, ಹಸ್ಬೆಂಡ್ ಜೊತೆ ಡ್ಯಾನ್ಸ್ ಮಾಡಿ ನೆನೆಸ್ಕೊಳ್ತಾ ಇರ್ತಾರೆ. ಆದರೆ ಹಸ್ಬೆಂಡು ದಿಶಾನ ಇಷ್ಟಪಡ್ತಾ ಇದ್ದಾರೆ, ದೀಪನ ಏನಾದರೂ ಪೂರ್ತಿಯಾಗಿ ಏನಾದರೂ ಇವರು ಮರೆತುಬಿಟ್ಟಿದ್ದಾರೆ. ಆ ಪೂಜೆ ಆದ ನಂತರ ಅವ್ರು ನಡ್ಕೊಳ್ತಿರೋ ರೀತಿಯೇ ಬೇರೆಯಾಗಿದೆ. ಏನು ವಿಷಯ ಗೊತ್ತಾಗಿದೆ, ಅಕಸ್ಮಾತ್ ಏನಾದರೂ ದೀಪ ಮೇಲೆ ಏನಾದರೂ ಡೌಟ್ ಬಂದಿದೆಯಾ, ಇಲ್ಲ ಅಂತ ಅಂದರೆ ಏನಾದ್ರೂ ನನ್ನ ಮೇಲೆ ಏನಾದರೂ ಪ್ರೀತಿ ಹೆಚ್ಚಾಗಿದೆಯಾ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ವಲ್ಲ. ಇಲ್ಲ ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಕೂಡ ಸುಳ್ಳು ಹೇಳಬಾರ್ದು, ಹಸ್ಬೆಂಡ್ ಜೊತೆ ಇವತ್ತು ಏನೇ ಆಗಲಿ ನಾನು ಸತ್ಯ ಹೇಳ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡ್ಕೊಂಡಿರ್ತಾರೆ. ಆದರೆ ಅಲ್ಲಿಗೆ ಅಚ್ಚು ಕೂಡ ಬರ್ತಾರೆ. ಅಚ್ಚು ಹೇಳ್ತಾರೆ, ಏನು ದೀಪ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ, ಏನಾಗಿದೆ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಹೌದು ಅಚ್ಚು, ನನಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಅನ್ನಿಸ್ತಾ ಇದೆ, ನಿಮ್ಮ ಅಣ್ಣ ಇವಾಗ ತುಂಬಾ ಬೇರೆ ರೀತಿ ನಡ್ಕೊಳ್ತಾ ಇದ್ದಾರೆ, ನೀನು ಕೂಡ ಅಬ್ಸರ್ವ್ ಮಾಡಿದ್ಯಾ ಅಂತ ಅನ್ಕೊತೀನಿ. ಯಾಕೆ ಅಂತಂದರೆ ಅವ್ರಿಗೆ ದಿಶಾ ಅಂತ ಅಂದರೆ ಆಗ್ತಾನೆ ಇರಲಿಲ್ಲ, ತುಂಬಾ ಉರ್ಕೊಳ್ತಾ ಇದ್ರು, ನೋಡಿದ್ರೆ ಸಾಕು ಅವರು ಹಿಂದೆ ಹೋಗ್ತಾ ಇದ್ರು. ಇವಾಗ ಆ ರೀತಿ ಆಗ್ತಾನೆ ಇಲ್ಲ ಅಚ್ಚು, ನಂಗೆ ತುಂಬಾ ಭಯ ಕೂಡ ಶುರುವಾಗಿದೆ. ಒಂದು ರೀತಿ ನನಗೆ ಖುಷಿನೂ ಕೂಡ ಆಗ್ತೈತೆ. ಯಾಕೆ ಅಂತಂದರೆ ಹಸ್ಬೆಂಡು ನನ್ನ ಜೊತೆಲೇ ಇರ್ತಾರೆ, ನನ್ನನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ. ಆದರೆ ಅಕಸ್ಮಾತ್ ಏನಾದರೂ ನಾನೇ ದೀಪನ ಸತ್ಯ ಗೊತ್ತಾದರೆ ಯಾವ ರೀತಿ ನಡ್ಕೊಳ್ತಾರೆ ಏನೋ ಗೊತ್ತಿಲ್ಲ ಅಚ್ಚು ಅಂತ ಅಂದ್ಬಿಟ್ಟು ಹೇಳಿದಾಗ, ಅಷ್ಟೇನಾ, ಇಷ್ಟಕ್ಕೆಲ್ಲ ನೀನು ವರಿ ಮಾಡ್ಕೋಬೇಡ, ನಾನು ಎಲ್ಲನೂ ಕೂಡ ನೋಡ್ಕೊತೀನಿ, ಚಿರು ಯಾವುದೇ ಕಾರಣಕ್ಕೂ ಕೂಡ ದೀಪನ ಮರೆಯೋದಿಲ್ಲ, ನಿನ್ನನ್ನು ಇಷ್ಟಪಡ್ತಿದ್ದೇನೆ ಅಂತ ಅಂದರೆ ಏನೋ ಒಂದು ರೀಸನ್ ಇರ್ಬೋದು, ಹೇಗಾದರೂ ಮಾಡಿ ನಾನು ಕೇಳ್ಕೊಂಡು ತಿಳ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ದೀಪ ಹೇಳ್ತಾರೆ,
ಸರಿ ಅಚ್ಚು ಆಯಿತು, ನಾನಿವಾಗ ಒಂದು ತೀರ್ಮಾನ ಕೂಡ ಮಾಡ್ಕೊಂಡಿದ್ದೀನಿ, ನಿಮ್ಮ ಅಣ್ಣನಿಗೆ ಎಲ್ಲ ಸತ್ಯನೂ ಕೂಡ ಹೇಳಬೇಕು ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಅಚ್ಚು, ನೋಡು ದಿಶಾ, ಈ ರೀತಿ ನೀನು ಯಾವುದೇ ಕಾರಣಕ್ಕೂ ಕೂಡ ಮಾಡಬೇಡ. ಇವಾಗ ಚಿರು ಮನಸ್ಥಿತಿ ಸರಿ ಇಲ್ಲ ಅಲ್ವಾ, ಅವನು ಹೇಗಿದ್ದಾನೋ ಅದೇ ರೀತಿ ನಡ್ಕೊಂಡ್ಬಿಡು. ಇವಾಗ ನೀನು ಆ ಸೌಂದರ್ಯ ಮುಖವಾಡನ ಯಾವುದೇ ಕಾರಣಕ್ಕೂ ಕೂಡ ಬಯಲಿಗೆ ಎಳಿಬೇಕು ಅಂತ ಅಂದರೆ ನಾವು ಈ ರೀತಿ ಸುಮ್ಮನೆ ಕೂತ್ರೆ ಸಾಧ್ಯನೇ ಇಲ್ಲ, ಏನಾದರೂ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಲೇಬೇಕು. ಇವಾಗ ನೀನು ಯಾವುದೇ ಕಾರಣಕ್ಕೂ ಕೂಡ ಸತ್ಯ ಹೇಳಬೇಡ, ಮುಂದೆ ಟೈಮ್ ಬಂದಾಗ ಇಬ್ಬರು ಕೂಡ ಸೇರಿ ಹೇಳೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ದೀಪ ಸ್ವಲ್ಪ ಬೇಜಾರು ಕೂಡ ಮಾಡ್ಕೊಂಡಿರ್ತಾರೆ, ಆದರೆ ಅಚ್ಚು ಮಾತ್ರ ಸಮಾಧಾನ ಮಾಡಿಸಿ ಸುಮ್ಮನೆ ಕರ್ಕೊಂಡು ಕೂರಿಸ್ತಾರೆ. ಈ ಕಡೆ ನರಸಿಂಹ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಕೂಡ ಆಗ್ಬಿಟ್ಟಿರುತ್ತೆ. ಹೊಸಲ ಯೋಚನೆ ಮಾಡ್ತಾ ಇರ್ತಾರೆ, ಈ ಕನಿಕಾ ಯಾರಿರ್ಬೋದು, ಕನಿಕಾ ನಮ್ಮ ಮನೆಗೆ ಏನು ಕಾರಣ ಇಟ್ಕೊಂಡು ಬಂದಿದ್ದಾಳೆ, ನಾನು ಟ್ಯೂಷನ್ ಮಾಡ್ತಾಳೆ ಅಂತ ಬಂದಿದ್ದಾಳೆ ಅಂತ ಅಂದ್ಕೊಂಡ್ರೆ ನನ್ನ ಮಗನ ಬಾಳಿಗೆ ಬಿರುಗಾಳಿ ಬಂದು ಹಾಗೆ ಬಂದಿದ್ದಾಳೆ. ಮೊದಲೇ ಆ ಸಂಜನನ ಒಪ್ಕೊಳ್ತಾ ಇಲ್ಲ ಈ ನರಸಿಂಹ, ಅವ್ರ ಬಾಳಲ್ಲಿ ಈ ರೀತಿ ಮಾಡ್ತಾ ಇದ್ದಾಳಲ್ಲ, ನರಸಿಂಹನ ಮೇಲೆ ಯಾವ ರೀತಿ ಫೀಲಿಂಗ್ ಇರ್ಬೋದು. ಇಲ್ಲ, ಇದನ್ನೆಲ್ಲನೂ ಕೂಡ ನಾನು ತುಂಬಾ ನೆಗ್ಲೆಕ್ಟ್ ಮಾಡೋದು ತಪ್ಪಾಗ್ಬಿಡುತ್ತೆ. ಅಕಸ್ಮಾತ್ ಏನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಸಂಜನಾಗೆ ಮೋಸ ಮಾಡ್ದು ಆಗುತ್ತೆ. ಮೊದಲು ಯಾವ ಕಾರಣ ಇಟ್ಕೊಂಡು ಬಂದಿದ್ದಾಳೆ, ಅವರಿಬ್ಬರು ಕೂಡ ಟ್ಯೂಷನ್ ಮಾಡಬೇಕಾದ್ರೆ ನಾನು ಎದುರುಗಡೆನೇ ಮಾಡೋ ಹಾಗೆ ಏನಾದರೂ ಪ್ಲ್ಯಾನ್ ಕೂಡ ಮಾಡಬೇಕು. ಸಡನ್ನಾಗಿ ಮನೆಯಿಂದ ಆಚೆ ಹಾಕಿದ್ರೂ ಕೂಡ ಏನಾದರೂ ತಪ್ಪಾಗ್ಬಿಡುತ್ತೆ, ನನ್ನ ಮೇಲೆ ಏನಾದರೂ ಎಲ್ಲರೂ ಕೂಡ ಬೆರಳು ಮಾಡಿ ತೋರಿಸ್ತಾರೆ. ಆ ರೀತಿ ಆದರೆ ನನಗೆ ಇಷ್ಟ ಆಗೋದಿಲ್ಲ. ಹೇಗಾದರೂ ಮಾಡಿ ಇವರಿಬ್ಬರನ್ನ ನಾನು ದೂರ ಇರೋ ಹಾಗೆ ಮಾಡಲೇಬೇಕು. ಕನಿಕಾ ಸರಿ ಆಗಿರೋ ಹುಡುಗಿ ಅಂತೂ ಅಲ್ಲವೇ ಅಲ್ಲ ಅಂತ ಅಂದ್ಬಿಟ್ಟು ಹೊಸಲ ಡಿಸೈಡ್ ಆಗ್ತಾರೆ. ಈ ಕಡೆ ಕನಿಕಾ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಎಲ್ಲರಿಗೂ ಕೂಡ ಇಂಪ್ರೆಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಪೋಸ್ ಕೊಡ್ತಾ ಇರ್ತಾರೆ. ಪೂಜೆ ಫೇಕಾಗಿ ಮಾಡ್ತಾ ಇರ್ತಾರೆ. ಇದನ್ನು ನೋಡಿ ನರಸಿಂಹ ಅಂತಾನೆ, ಇಲ್ಲ ಸಂಜನೆ ಯಾವತ್ತಿಗೂ ಕೂಡ ಇವತ್ತು ಬಂದು ಪೂಜೆ ಕೂಡ ಮಾಡಿರಲಿಲ್ಲ, ಆದರೆ ಕನಿಕಾ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾಳೆ. ಆದರೆ ನಾನು ಕನಿಕಾನ ಮೊದಲು ತುಂಬ ಇಷ್ಟಪಟ್ಟಿದ್ದೆ, ಇವಾಗ ನಾನು ಏನಾದರೂ ತಪ್ಪಾದ ದಾರಿಯಲ್ಲಿ ನಡೆದ್ರೆ ಸಂಜನಾಗೆ ಮೋಸ ಮಾಡಿದ ಹಾಗೆ ಆಗುತ್ತೆ. ಮೊದಲು ನಾನು ಎಲ್ಲ ಟ್ಯೂಷನ್ ಕೂಡ ಹೇಳಿಸ್ಕೊಂಡು ಕನಿಕನ ಮನೆಯಿಂದ ಆಚೆ ಹಾಕಬೇಕು, ಆವಾಗ ನನ್ನ ಬದುಕಲ್ಲಿ ಎಲ್ಲನೂ ಕೂಡ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನರಸಿಂಹ ಅನ್ಕೊತಾ ಇರ್ತಾನೆ. ಈ ಕಡೆ ನರಸಿಂಹನಿಗೆ ಮಂಗಳಾರತಿ ಕೂಡ ಕೊಡ್ತಾ ಇರ್ತಾರೆ. ಕನಿಕಾ ಬೇಕು ಅಂತಲೇ ನರಸಿಂಹನ ಗುರಾಯಿಸ್ತಾ ಇರ್ತಾರೆ. ಇದನ್ನು ನೋಡಿ ಹೊಸಲಾಗೆ ತುಂಬಾ ಬೇಜಾರಾಗುತ್ತೆ. ಯಾಕೆ ಹೀಗೆ ಈ ಹುಡುಗಿ ನಡ್ಕೊಳ್ತಾ ಇದ್ದಾಳೆ, ಇವಳು ವರ್ತನೆನೇ ಸರಿ ಇಲ್ವಲ್ಲ, ಇಲ್ಲ ಇದನ್ನು ಹೀಗೆ ಬಿಟ್ಟರೆ ಮುಂದೆ ದೊಡ್ಡ ಕಥೆಯಾಗಿ ಆಗ್ಬಿಡುತ್ತೆ, ಇದನ್ನೆಲ್ಲ ಕೂಡ ಸರಿ ಮಾಡಬೇಕು ಅಂತ ಅನ್ಕೊತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಕೂಡ ಮುಕ್ತಾಯಗೊಳ್ಳುತ್ತೆ. ನೀವಿನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.